ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ವಿಧಿವಿಧಾನಗಳು ಭರದಿಂದ ಸಾಗಿವೆ. ಭಗವಾನ್ ರಾಮಲಲ್ಲಾ ವಿಗ್ರಹವನ್ನ ಇವತ್ತು ರಾಮ ಮಂದಿರ ಗರ್ಭಗುಡಿಗೆ ತರಲಾಗುತ್ತೆ. ಅದಕ್ಕೂ ಮುನ್ನ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿಸಲಾಗುತ್ತೆ. ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಪ್ರಕಾರ ಮಧ್ಯಾಹ್ನ 1:20 ಸುಮಾರಿಗೆ ವಿಗ್ರಹವು ದೇವಾಲಯದ ಆವರಣವನ್ನು ಪ್ರವೇಶಿಸುವ ಮೊದಲು ಹಲವಾರು ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಜಲಯಾತ್ರೆ, ತೀರ್ಥ ಪೂಜೆ, ವರ್ಧಿನಿ ಪೂಜೆ, ಕಲಾಯಾತ್ರೆ ನಡೆಸಲಾಗುವುದು ಅಂತ ಟ್ರಸ್ಟ್ ತಿಳಿಸಿದೆ. ವಿಗ್ರಹ ಹೊತ್ತು ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಲಾಗುತ್ತೆ. ನಂತರ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಇಡಲಾಗುತ್ತೆ. ಈ ಶುಭ ವೇಳೆ ಮಂಟಪ ಪ್ರವೇಶ ಪೂಜೆ, ವಾಸ್ತು ಪೂಜೆ ಮತ್ತು ವರುಣನ ಪೂಜೆಯು ನಡೆಯಲಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ನಡೆಯಲಿರುವ ಹಿನ್ನೆಲೆಯಲ್ಲಿ ಈ ಸಮಾರಂಭವನ್ನು ನಡೆಸಿಕೊಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜನವರಿ 21ರಂದೇ ಹಿನ್ನೆಲೆಯಲ್ಲಿ ಅಯೋಧ್ಯೆಗೆ ಅವರು ಆಗಮಿಸಲಿದ್ದಾರೆ. ಪ್ರತಿಕೂಲ ಹವಾಮಾನದಿಂದಾಗಿ ವಿಮಾನಗಳು ವಿಳಂಬವಾಗ್ತಾ ಇದೆ. ಹೀಗಾಗಿ ಒಂದು ದಿನ ಮುಂಚಿತವಾಗಿಯೇ ಮೋದಿ ಅಯೋಧ್ಯೆಗೆ ಆಗಮಿಸುತ್ತಿದ್ದಾರೆ. ಜನವರಿ 22ರಂದು ಮುಂಜಾನೆ ಬ್ರಹ್ಮ ಮಹೋತ್ಸವದಲ್ಲಿ ಅಯೋಧ್ಯೆಯಲ್ಲಿರುವ ಸರಯೂ ನದಿಯಲ್ಲಿ ಅವರು ಪವಿತ್ರ ಸ್ನಾನವನ್ನ ಮಾಡಲಿದ್ದಾರೆ. ಬಳಿಕ ಸರಯೂ ನದಿ ನೀರು ತೆಗೆದುಕೊಂಡು ಮಂದಿರದ ಗರ್ಭಗುಡಿಗೆ ಹೋಗಲಿದ್ದಾರೆ. त्रिप्रयाग श्री रामस्वामी मंदिर में भी ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಎಲ್ಲೆಡೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯ ಲತಾ ಮಂಗೇಶ್ಕರ್ ಚೌಕ್ನಲ್ಲಿ ಭದ್ರತೆಗಾಗಿ ಎಟಿಎಸ್ ಕಮಾಂಡೋಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಟಿಎಸ್ ಕಮಾಂಡೋಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಲಿದ್ದಾರೆ. ಅಯೋಧ್ಯೆ ಶ್ರೀರಾಮಚಂದ್ರ ಮೂರ್ತಿ ತಯಾರಿಸಿದ ಬಂಡೆಯಲ್ಲಿಯೇ ಹನುಮನ ಮೂರ್ತಿಯನ್ನ ಕೆತ್ತಲಾಗ್ತಿದೆ. ಕೊಪ್ಪಳದ ಶಿಲ್ಪಿ ಪ್ರಕಾಶ್ ಶಿಲ್ಪಿ ಅವರಿಂದ ಹನುಮನ ಮೂರ್ತಿಯನ್ನ ಕೆತ್ತಲಾಗ್ತಿದ್ದು, ಮೂರ್ತಿ ತಯಾರಿಕೆಗೆ ಹಾರೋಗೇರಿಯಿಂದ ಕೊಪ್ಪಳಕ್ಕೆ ಬಂಡೆ ಬಂದಿದೆ. ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಂದ ತಯಾರಾದ ಶ್ರೀರಾಮನ ಮೂರ್ತಿಯ ಬಂಡೆಯಲ್ಲಿ ಉಳಿದ ಭಾಗದಿಂದ ಹನುಮನ ಮೂರ್ತಿ ಕೆತ್ತಲಾಗ್ತಿದೆ. ಭಕ್ತಿಯಿಂದ ಪೂಜೆ ಸಲ್ಲಿಸಿ ಕೊಪ್ಪಳಕ್ಕೆ ಕಲ್ಲನ್ನ ತರಲಾಗಿದೆ. ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತನೆಯ ಮತ್ತೊಂದು ಶ್ರೀರಾಮ ಮೂರ್ತಿ ಮಂಡ್ಯದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಜನವರಿ 22ರಂದು ಬೆಳಗ್ಗೆ 10:30 ಶುಭ ಮೀನ ಲಗ್ನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಲಿದೆ. ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ಹಲವು ವರ್ಷಗಳಿಂದಲೂ ನೆನೆಗುದಿಗೆ ಬಿದ್ದಿದ್ದ ಶ್ರೀರಾಮ ಮಂದಿರ ಜೀರ್ಣೋದ್ಧಾರ ಆಗಿದೆ. 14 ವರ್ಷಗಳಿಂದ ನಿರಂತರ ಪರಿಶ್ರಮದಿಂದ ಮಂದಿರ ಸಿದ್ಧವಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಮಂಡ್ಯದಲ್ಲೂ ಪ್ರತಿಷ್ಠಾಪನೆ ನೆರವೇರಲಿದೆ. ಅಯೋಧ್ಯೆಯಂತೆಯೇ ಸಂಪೂರ್ಣ ಕಪ್ಪು ಕಲ್ಲಿನಿಂದಲೇ ನಿರ್ಮಾಣ ಆಗಿದೆ ಈ ರಾಮಮೂರ್ತಿ. ಶ್ರೀರಾಮನ ಜೊತೆಗೆ ಸೀತಾಮಾತೆ, ಲಕ್ಷ್ಮಣ, ಆಂಜನೇಯರ ವಿಗ್ರಹಗಳನ್ನು ಕೆತ್ತಿದ್ದಾರೆ ಅರುಣ್ ಯೋಗಿರಾಜ್. ಯಾವ ರೀತಿ ಆಗ್ತಾ ಇದೆಯೋ ಅದೇ ರೀತಿ ಇಲ್ಲೂ ಅದೇ ರೀತಿ ಆಗ್ತಾ ಇದೆ. ಈ ಮಂಡ್ಯ ಜನತೆಯವರು ತಗೊಳ್ಳೋದು ಒಂದು ವೈಭವ ಅಂತ ಹೇಳ್ಬೋದು. ಇದು ಭಾರಿ ಒಂದು ಕಾರ್ಕದಳಿಯ ಎಷ್ಟೋ ಪುಣ್ಯ ಮಾಡಿದ್ದೀವೇನೋ ಅನ್ಬೇಕು. ರಾಮನ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದೋ ಅದೇ ಅಯೋಧ್ಯೆಯಲ್ಲಿ ಆಗ್ತಾ ಇರುವಂಥದ್ದು ದಿನ ಪೂಜೆ ಇಲ್ಲೂ ಲೇಬರ್ ಕಾಲೋನಿ ಆಗ್ತಾಯಿದೆ ಅಂದರೆ ನಮಗೆಲ್ಲ ಸಂತೋಷ, ಸಡಗರ. ಅರುಣ್ ಅವರು ಯೋಗಿರಾಜ್ ಅವರೇ ಮೈಸೂರಿನವರು ಮೂಲತಃ. ಅವರು ನಮ್ಮ ಕೆತ್ತನೆ ಮಾಡಿದಾಗ 1 ವರ್ಷ ಆಯಿತು. ಇದೇ 22ಕ್ಕೆ ಅಲ್ಲಿಗೂ ಕೆತ್ತನೆ ಅವ್ರು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹನುಮನಿಗೂ ರಾಮನಿಗೂ ಭಾರಿ ಅವಿನಾಭಾವ ಇರೋದ್ರಿಂದ ಅಯೋಧ್ಯೆಯಲ್ಲಿ ರಾಮದೇವರನ್ನು ಕೆತ್ತಿಕೊಟ್ಟಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಏನಿದ್ದಾರೆ ಅವರೇ ಇಲ್ಲಿ 1 ವರ್ಷದ ಕೆಳಗೆ ಅವರು ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದು. ಅಲ್ಲಿಗೂ ಒಂದು ಸಾಮ್ಯತೆ ಇದೆ ಅಂತ ಹೇಳ್ಬೋದು. ಹಾಗೆ ಆಗಮೋಕ್ತ ವಿಧಿವಿಧಾನಗಳಿಂದ ಬಿಂಬಶುದ್ಧಿಯನ್ನು ಮಾಡಿಕೊಂಡು 22ನೇ ತಾರೀಕಿನ ದಿವಸ ಬೆಳಗ್ಗೆ 5:30ರಿಂದ ಬಿಂಬಾದಿವಾಸ ಹೋಮ, ಕಲಾತತ್ವ ಹೋಮ, ಪ್ರತಿಷ್ಠಾಂಬರಾಂಗ ಹೋಮವನ್ನು, ತದನಂತರದಲ್ಲಿ ರಾಮತಾರಕ ಹೋಮಗಳನ್ನು ಮಾಡಿ ಆ ಬಿಂಬವನ್ನು 10:30ಕ್ಕೆ ಸಲ್ಲುವಂತಹ ಮೀನಲಗ್ನದಲ್ಲಿ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ